ಎನ್ಆರ್ಐಗಳಿಗೆ ಭಾರತದಲ್ಲಿ ನೇರ ಹೂಡಿಕೆ ಇನ್ಮುಂದೆ ಸುಲಭ. ಈ ನಿರ್ಧಾರ ಭಾರತದ ಷೇರು ಮಾರುಕಟ್ಟೆಯನ್ನ ಬಲಿಷ್ಠಗೊಳಿಸಲಿದೆಯಾ? ತಜ್ಞರ ಅಭಿಪ್ರಾಯ ಏನು? ಈ ವಿಡಿಯೋದಲ್ಲಿ ನೋಡೋಣ. ಅನಿವಾಸಿ ಭಾರತೀಯರು ಅಂದ್ರೆ ಎನ್ಆರ್ಐಗಳು ಭಾರತೀಯ ಮಾರುಕಟ್ಟೆಗಳಲ್ಲಿ ನೇರವಾಗಿ ಹೂಡಿಕೆ ಮಾಡುವುದನ್ನು ಸುಲಭಗೊಳಿಸುವ ಗುರಿಯನ್ನ ಹೊಂದಿರುವ ಹಲವಾರು ಕ್ರಮಗಳನ್ನ ಬಜೆಟ್ 2026 ಪರಿಚಯಿಸಿದೆ. ವಿದೇಶಿ ಬಂಡವಾಳ ಹೂಡಿಕೆದಾರರ ಒಳಹರಿವು ನಿಧಾನಗೊಂಡಿರುವ ಸಮಯದಲ್ಲಿ ಈ ಬದಲಾವಣೆಗಳು ಭಾರತದ ದೀರ್ಘಕಾಲೀನ ಸ್ಥಿರ ಬಂಡವಾಳದ ಸಂಗ್ರಹವನ್ನ ಹೆಚ್ಚಿಸಬಹುದು ಅಂತ ಉದ್ಯಮ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅನಿವಾಸಿ ಭಾರತೀಯರ ಭಾಗವಹಿಸುವಿಕೆಯನ್ನು ವಿಸ್ತರಿಸಲು ಸರ್ಕಾರ ಮುಂದಾಗಿರೋದು ಸಕಾಲಿಕ ಮತ್ತು ಕಾರ್ಯತಂತ್ರ ಆಗಿದೆ ಅಂತಾರೆ ಗ್ರೀನ್ ಪೋರ್ಟ್ಫೋಲಿಯೋ PMSನ ಸಹ ಸಂಸ್ಥಾಪಕ ಮತ್ತು ನಿಧಿ ವ್ಯವಸ್ಥಾಪಕ ದಿವಂ ಶರ್ಮಾ. ಈ ಬಜೆಟ್ ಹೂಡಿಕೆ ಯೋಜನೆಯಡಿ ನಿಯಮಗಳನ್ನು ಸಡಿಲಗೊಳಿಸುತ್ತೆ, ಒಟ್ಟಾರೆ ವಿದೇಶಿ ಹಿಡುವಳಿ ಮಿತಿಗಳನ್ನು ಹೆಚ್ಚಿಸುತ್ತೆ. ಇದರಿಂದಾಗಿ ಹೆಚ್ಚಿನ ಜಾಗತಿಕ ಭಾರತೀಯರು ಭಾರತದಲ್ಲಿ ನೇರವಾಗಿ ಹೂಡಿಕೆ ಮಾಡಲು ಅನುವು ಮಾಡಿಕೊಡುತ್ತೆ. ಈ ಸುಧಾರಣೆಗಳು ವಿದೇಶಿ ಬಂಡವಾಳ ರಚನೆಗಳನ್ನ ಮಾತ್ರ ಅವಲಂಬಿಸದೆ ಹೂಡಿಕೆ ಮಾಡೋಕೆ ಎನ್ಆರ್ಐಗಳಿಗೆ ಹೆಚ್ಚಿನ ಫ್ಲೆಕ್ಸಿಬಿಲಿಟಿ ನೀಡುತ್ತೆ ಅಂತ ಶರ್ಮಾ ಹೇಳ್ತಾರೆ. ಮಧ್ಯಪ್ರಾಚ್ಯ, ಉತ್ತರ ಅಮೆರಿಕ, ಯುರೋಪ್ ಮತ್ತು ಆಗ್ನೇಯ ಏಷ್ಯಾದಂತಹ ದೊಡ್ಡ ಭಾರತೀಯ ಸಮುದಾಯಗಳಿರೋದ್ರಿಂದ ಈ ಬದಲಾವಣೆ ಭಾರತದ ಆರ್ಥಿಕ ಪಥಕ್ಕೆ ಹೊಂದಿಕೆಯಾಗುವ ಹೆಚ್ಚು ತಾಳ್ಮೆಯ ದೀರ್ಘಕಾಲೀನ ಬಂಡವಾಳವನ್ನ ಅನ್ಲಾಕ್ ಮಾಡಬಹುದು. ಗಡಿಯಾಚೆಗಿನ ಹಣಕಾಸು ಸೇವೆಗಳಿಗೆ ಜಾಗತಿಕವಾಗಿ ಸ್ಪರ್ಧಾತ್ಮಕ ವೇದಿಕೆಗಳನ್ನು ನೀಡುವ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿಯಂತಹ ಉದಯೋನ್ಮುಖ ಹಣಕಾಸು ಕೇಂದ್ರಗಳ ಬೆಳೆಯುತ್ತಿರುವ ಪಾತ್ರವನ್ನು ಬಜೆಟ್ ಒತ್ತಿ ಹೇಳಿದೆ. PROI ಸುಧಾರಣೆಗಳು ಮಾರುಕಟ್ಟೆ ಭಾಗವಹಿಸುವಿಕೆಯನ್ನು ಹೇಗೆ ಮರುರೂಪಿಸಬಹುದು? ಅನಿವಾಸಿ ಭಾರತೀಯರಿಗೆ ಪೋರ್ಟ್ಫೋಲಿಯೋ ಹೂಡಿಕೆ ಯೋಜನೆಯ ವಿಸ್ತರಣೆ ದೊಡ್ಡ ಸಂಸ್ಥೆಗಳನ್ನು ಮೀರಿ ವಿದೇಶಿ ಭಾಗವಹಿಸುವಿಕೆಯನ್ನ ವೈವಿಧ್ಯಗೊಳಿಸುವ ಭಾರತದ ಉದ್ದೇಶವನ್ನ ಸೂಚಿಸುತ್ತೆ ಅಂತಾರೆ ರೈಟ್ ರಿಸರ್ಚ್ PMSನ ಸ್ಥಾಪಕ ಮತ್ತು ನಿಧಿ ವ್ಯವಸ್ಥಾಪಕಿ ಸೋನಂ ಶ್ರೀವಾಸ್ತವ್. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ 2026ರ ಬಜೆಟ್ನ ಈ ಕ್ರಮಗಳು ವಿದೇಶಿ ಹೂಡಿಕೆದಾರರು, ನಿರ್ದಿಷ್ಟವಾಗಿ PROIಗಳು ಭಾರತೀಯ ಕಂಪನಿಗಳಿಗೆ ಹೆಚ್ಚಿನ ಹಣವನ್ನು ಸುರಿಯೋದನ್ನು ಸುಲಭಗೊಳಿಸೋಕೆ ವಿನ್ಯಾಸಗೊಳಿಸಲಾಗಿದೆ. ಮಾಲೀಕತ್ವದ ಮಿತಿಗಳನ್ನ 10%ರಿಂದ 24%ಕ್ಕೆ ಹೆಚ್ಚಿಸುವ ಮೂಲಕ ಸರ್ಕಾರ ದೀರ್ಘಾವಧಿಯ ಜಾಗತಿಕ ಬಂಡವಾಳ, ಬ್ಯಾಂಕಿಂಗ್ ಮತ್ತು ತಂತ್ರಜ್ಞಾನದಂತಹ ಪ್ರಮುಖ ವಲಯಗಳನ್ನು ಪ್ರವೇಶಿಸೋಕೆ ಮಾರ್ಗವನ್ನು ತೆರವುಗೊಳಿಸ್ತಾ ಇದೆ. ಹಣದ ಈ ಒಳಹರಿವು ಸ್ಟಾಕ್ ಬೆಲೆಗಳನ್ನು ಸ್ಥಿರಗೊಳಿಸುತ್ತೆ, ಭಾರತೀಯ ವ್ಯವಹಾರಗಳಿಗೆ ಸಾಲ ವೆಚ್ಚವನ್ನು ಕಡಿಮೆ ಮಾಡುತ್ತೆ ಮತ್ತು ರೂಪಾಯಿಯನ್ನ ಹೆಚ್ಚು ಸ್ಥಿತಿಸ್ಥಾಪಕತ್ವದಲ್ಲಿ ಇರಿಸುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಅಂತಿಮವಾಗಿ ಇದು ಭಾರತದ ಷೇರು ಮಾರುಕಟ್ಟೆಯನ್ನು ಹೆಚ್ಚು ವೃತ್ತಿಪರ ಮತ್ತು ವಿಶ್ವದ ಅತಿದೊಡ್ಡ ಹೂಡಿಕೆದಾರರಿಗೆ ಹೆಚ್ಚು ಆಕರ್ಷಕವಾಗಿ ಮಾಡುವ ಕ್ರಮವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.